ಸರ್, ಈಗ ತುಮಕೂರು ಬಿ ಎಲ್ ಒಗಳು ಮಾತನಾಡ್ತಾ ಕೆಲವಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ನಮಗೆ ಸರ್ವರ್ ಸಮಸ್ಯೆ ಆಗ್ತಾ ಇದೆ, ಟಾರ್ಗೆಟ್ 100 ಅಂತ ಹೇಳ್ತಾರೆ, ನಾವು 50 ರೀಚ್ ಆಗೋಕ್ಕೆ ಹೆಣಗಾಡ್ತಾ ಇದ್ದೀವಿ, ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ಈಗೇನೆಂದರೆ ಒಬ್ಬರಿಗೆ ನಾರ್ಮಲಾಗಿ 1200 ಒಳಗಡೆ ಮತದಾರ ಪಟ್ಟಿಯಲ್ಲಿ ಒಂದು ಮತದಾರ ಪಟ್ಟಿಯಲ್ಲಿ ಹೆಸರು ಇರುತ್ತೆ. ಅದರಲ್ಲಿ ಒಂದು ಮನೆಗೆ ಯಾವರೇಜ್ 3 ಅಥವಾ 4 ಜನ ಇಟ್ಕೊಂಡ್ರೆ ಇವರು 300 ಮನೆ ಅಥವಾ 350 ಮನೆಗೆ ವಿಸಿಟ್ ಮಾಡಬೇಕಾಗತ್ತೆ. ಇವರು 50 ಮನೆನ ಒಂದು ದಿವಸಕ್ಕೆ ವಿಸಿಟ್ ಮಾಡಿದರೆ 7 ದಿನ ಅಥವಾ 8 ದಿನ ಇಲ್ಲ ಹೆಚ್ಚು 10 ದಿವಸಕ್ಕೆ ರೀಚ್ ಆಗ್ಬೋದು. ಒಂದು ಮನೆಗೆ ಹೋದರೆ 5 ಜನರಿಗೆ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದನ್ನು ಸಿಗ್ನೇಚರ್ ತೊಗೋಬೇಕು. ಅವರು ಹೇಳಿರೋದೇನೆಂದರೆ ಇಂಟರ್ನೆಟ್ ಇರೋದಿಲ್ಲ ಅಂತ. ಇಂಟರ್ನೆಟನ್ನು ಸ್ಕ್ಯಾನ್ ಮಾಡೋಕ್ಕೆ ಇಂಟರ್ನೆಟ್ ಇರೋ ಪ್ಲೇಸಲ್ಲಿ ಬರ್ಬೋದು. ನಾವು ಅದಕ್ಕೆ ಏನು ಮಾಡಿದ್ವಿ, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ವಿ. ಗ್ರಾಮ ಪಂಚಾಯತ್ ಆಫೀಸಲ್ಲಿ ಮಾಡಿದ್ದೀವಿ. ಇಲ್ಲಿ ಅರ್ಬನ್ ಆದರೆ ನಾವು ವಾರ್ಡ್ ಆಫೀಸ್ ಏನಿದೆ, ವಾರ್ಡ್ ಆಫೀಸಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಹಾಕಿದ್ದೀವಿ. ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿದ್ದೀವಿ. ಇವರಿಗೂ ವೈಫೈಯಲ್ಲಿ ಯೂಸ್ ಮಾಡ್ಬೋದು. ಹಾಗಾಗಿ ಇಂಟರ್ನೆಟ್ ಫೆಸಿಲಿಟಿನ ಅಲ್ಲಿ ಮಾಡಿದ್ದೀವಿ. ಹಾಗಾಗಿ ಎಲ್ಲಿ ನೆಟ್ವರ್ಕ್ ಇರೋದಿಲ್ಲೋ ಅಂಥವ್ರು ಇಲ್ಲಿ ತಂದು ಅದನ್ನು ಸ್ಕ್ಯಾನ್ ಮಾಡಿ ಎಂಟ್ರಿಯನ್ನು ಮಾಡ್ಬೋದು. ಹಾಗಾಗಿ ಇಂಟರ್ನೆಟ್ ಏನು ವ್ಯವಸ್ಥೆ ಏನೂ ತೊಂದರೆ ಇಲ್ಲ. ಓಕೆ, ಕೆಲವರು ಜನಗಳನ್ನು ರೀಚ್ ಆಗೋದೇ ಭಾಳ ಸಮಸ್ಯೆ ಅಂತ, ಮನೇಲಿರೋದಿಲ್ಲ, ಲಾಕ್ ಇರುತ್ತೆ ಅಥವಾ ಸಿಟಿ ಪ್ರದೇಶದಲ್ಲಿ ಸಿಗೋದಿಲ್ಲ, ಈ ಥರದ ಕೆಲವು ಸಮಸ್ಯೆಗಳು ಕೂಡ. ಹೌದು, ಈಗೇನಾಗಿದೆ, ಲಾಕ್ ಆದ ಮನೆಗಳಿಗೆ ನಾವು ಸ್ಟಿಕ್ಕರ್ ಅಂಟಿಸ್ತೀವಿ. ರೆಡ್ ಸ್ಟಿಕ್ಕರ್ ಅಂಟಿಸ್ತೀವಿ. ಈಗ ನಾವು ಇವತ್ತು ಹೋಗಿದ್ದೀನಿ, ಲಾಕ್ ಆಗಿದೆ, ಡೋರ್ ಲಾಕ್ ಆಗಿದೆ, ಸ್ಟಿಕ್ಕರ್ ಅಂಟಿಸ್ತೀವಿ. ಸ್ಟಿಕ್ಕರ್ ಅಂಟಿಸಿದ ಮೇಲೆ ಅದರಲ್ಲಿ ಫೋನ್ ನಂಬರ್ ಸಹಿತ ಬರೆದಿದ್ದು BLOದು. ಅವ್ರು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಅವ್ರು ಬಂದು ಹೋಗಿದ್ರೆ ಸ್ಟಿಕ್ಕರ್ ಅಂಟಿಸಿದ್ರೆ ಅದರಲ್ಲಿ ನಂಬರ್ ಇರುತ್ತೆ. ಒಂದು ಕಾಲ್ ಮಾಡ್ಬೋದು, BLO ಅವ್ರಿಗೆ ಒಂದು ಕಾಲ್ ಮಾಡಿ, ನಾವು ಇಂಥ ಸಮಯದಲ್ಲಿ ಇರ್ತೀವಿ, ನೀವು ಬಂದು ನಮ್ಮ ಫಾರ್ಮ್ ಕೊಡಿ, ಕಲೆಕ್ಟ್ ಮಾಡಿ ಅಂತಂದರೆ ಬಂದು ಹೋಗ್ತಾರೆ. ಹಾಗಾಗಿ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡೋದಿಷ್ಟೇ, ನೀವು ಫಾರ್ಮ್ ತೊಗೊಂಡಿದ್ದೀರಿ, ನಿಮ್ಮ ಮನೆಗೂ ಸ್ಟಿಕ್ಕರ್ ಅಂಟಿಸಿದ್ದೀವಿ, ಅದರಲ್ಲಿ BLO ನಂಬರ್ ಇದೆ. ನೀವೇನಾದರೂ ಕೊಡೋಕ್ಕೆ ಅವ್ರು ಬಂದ ಸಮಯದಲ್ಲಿ ನೀವು ಇಲ್ಲ ಅಂದರೆ ನೀವು ಯಾವಾಗ ಇರ್ತೀರಿ ಅವ್ರಿಗೊಂದು ಫೋನ್ ಮಾಡಿ ಹೇಳಿ ಬಂದು ಕಲೆಕ್ಟ್ ಮಾಡ್ತಾರೆ. ಫಾರ್ಮ್ ತಗೊಳ್ಳೋಕ್ಕೂ ಅಷ್ಟೇ, ರೆಡ್ ಸ್ಟಿಕ್ಕರ್ ಇರುತ್ತೆ. ನೀವು ಡೋರ್ ಲಾಕ್ ಆಗಿದೆ, ಒಂದು ಕಾಲ್ ಮಾಡಿ, ನಾನು ಇಂಥ ಸಮಯಕ್ಕೆ ಇರ್ತೀನಿ ಬನ್ನಿ ಅಂತ. ಆ ಸಮಯಕ್ಕೆ ಬಂದು BLOಗಳು ಫಾರ್ಮ್ ಕೊಡ್ತಾರೆ. ಓಕೆ, ಈಗ ಮಂಡ್ಯದಿಂದ ಕಾಂತ ಅಂತ ಹೇಳಿ ಲೈನಲ್ಲಿದ್ದಾರೆ. ಕಾಂತ ಅವರೇ ಮಾತನಾಡಿ. ಉತ್ತರಾಖಂಡ ನೈನಿತಾಲ್ ಜಿಲ್ಲೆ, ಅಲ್ಲಿ ಅವ್ರ ತಂದೆದು 2003 ಸಿಕ್ಕಿದೆ, 2002 ಸಿಕ್ಕಿಲ್ಲ. ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ವಿಧಾನಸಭಾ ಕ್ಷೇತ್ರ ಎಲ್ಲ ಕೊಟ್ಟಿದ್ದೀವಿ. ಆದ್ರೂ ಅದು 2003 ಅಂತ ಇದು ಮಾಡ್ತಿದ್ದಾರೆ. ಏನ್ ಮಾಡುದು ಸರ್? ಈಗ 2000 ಮತದಾರರ ಪಟ್ಟಿಯಲ್ಲಿ ಹೆಸರಿರೋದು ಕಂಪಲ್ಸರಿ. ಅಕಸ್ಮಾತ್ ಅದಿಲ್ಲ ಅಂದರೆ ಏನೂ ಪರವಾಗಿಲ್ಲ, ನೀವು ಫಾರ್ಮಿಗೆ ಸೈನ್ ಮಾಡಿ ಕೊಟ್ಬಿಡಿ, ಅದನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ ಡ್ರಾಫ್ಟಲ್ಲಿ. ಫೈನಲ್ ಮಾಡೋದಕ್ಕಿಂತ ಮೊದಲು ಒಂದು ನೋಟಿಸ್ ಬರುತ್ತೆ. ನೀವು ದಾಖಲೆಗಳನ್ನು 12 ದಾಖಲೆಗಳಿವೆ, ಆ ದಾಖಲೆಯಲ್ಲಿ ಯಾವುದಾದ್ರೂ ಒಂದು ಕೊಟ್ಟರೆ ಸಾಕು, ನಿಮ್ಮ ಮತದಾರರ ಪಟ್ಟಿ ಸೇರ್ಪಡೆ ಆಗುತ್ತೆ. ಹೌದಾ? ಹೌದಾ? 2003 ಇದ್ರು ಏನು ತೊಂದರೆ ಇಲ್ಲ, ಅವರು ಮಾಡ್ಕೊಡಿ ಅಂತ ಕೇಳ್ಬಹುದಾ ನಾವು ಅವ್ರನ್ನ? ಇಲ್ಲ, ಹಂಗೆ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಸದ್ಯಕ್ಕೆ ಅದು 2002 ದಾಖಲೆ ಸಿಗಲಿಲ್ಲ ಅಂದರೆ ಫಾರ್ಮಿಗೆ ಸೈನ್ ಮಾಡಿಕೊಡಿ, ಅದು ಮತದಾರ ಪಟ್ಟಿ, ಕರಡು ಮತದಾರ ಪಟ್ಟಿಯಲ್ಲಿ ಬಂದ್ಬಿಡುತ್ತೆ ಡ್ರಾಫ್ಟಲ್ಲಿ. ಆಮೇಲೆ ನಿಮಗೊಂದು ನೋಟಿಸ್ ಬರುತ್ತೆ. ಆ ಸಂದರ್ಭದಲ್ಲಿ ದಾಖಲೆ ಹಾಜರುಪಡಿಸ್ಬೇಕು. 12 ದಾಖಲೆಗಳನ್ನು ಸರ್ಕಾರಕ್ಕೆ ನಿಮ್ಮ ಚುನಾವಣಾ ಆಯೋಗ ಪಟ್ಟಿ ಮಾಡಿದೆ. ಆ 12 ದಾಖಲೆಯಲ್ಲಿ ಒಂದಾದ್ರೂ ದಾಖಲೆಯನ್ನು ನೀವು ಹಾಜರುಪಡಿಸಿದ್ರೆ ಸಾಕಾಗುತ್ತೆ. ಸರಿ ಸರಿ ಸರ್, ಆಯ್ತು. ಥ್ಯಾಂಕ್ ಯು ಕಾಂತ.